ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೀರುವನ್ನು ಇಡುವ ದಿಕ್ಕಿಗೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ನೀಡಲಾಗಿದೆ. ಇವುಗಳನ್ನು ನಂಬುವುದರಿಂದ ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ದೂರವಾಗುತ್ತದೆ. ಬೀರುವನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟುಕೊಂಡಿದ್ದರೆ ಆ ಮನೆಯಲ್ಲಿ ವಾಸಿಸುವ ಜನರು ದುಃಖ ಮತ್ತು ನಕಾರಾತ್ಮಕತೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಂತ ವಾಸ್ತುಶಾಸ್ತ್ರದಲ್ಲಿ ಖಂಡಿತವಾಗಿಯೂ ನೀಡಿದೆ. ಹಾಗಾದರೆ ಬೀರುವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ತುಂಬುತ್ತದೆ, ದುಡ್ಡು ಶೇಖರಣೆ ಆಗುತ್ತದೆ, ಬೀರು ಬರಿದಾಗುವುದಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಂ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸ್ತ್ರೀ ಪುರುಷ ವಶೀಕರಣ ಆಕರ್ಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಅಥವಾ ಸಮಸ್ಯೆಗೆ ಪರಿಹಾರ ಬೇಕು ಅಂದಲ್ಲಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ವಾಸ್ತು ಪ್ರಕಾರ ಬೀರು ಯಾವ ದಿಕ್ಕಿನಲ್ಲಿರಬೇಕು ಅಂತ ನೋಡುವುದಾದರೆ, ಮನೆಯಲ್ಲಿ ಯಾವಾಗಲೂ ಬೀರುವನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು. ಇದನ್ನು ಸಾಮಾನ್ಯವಾಗಿ ಮಂಗಳಕರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮನೆಯಲ್ಲಿ ನಡೆಯುವ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಇದಲ್ಲದೆ ಬೀರು ಮೇಲೆ ಕನ್ನಡಿ ಇಡಬಾರದು. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ವ್ಯಕ್ತಿಯ ಆದಾಯವನ್ನು ಕಡಿಮೆ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿಗೆ ಅಪ್ಪಿತಪ್ಪಿಯೂ ಕಪಾಟನ್ನು ಇಡಬಾರದು. ಈ ರೀತಿ ಇಡುವುದರಿಂದ ಹಣದ ಕೊರತೆಗೆ ಕಾರಣವಾಗಬಹುದು. ನಿಮ್ಮ ಬೀರುವಿನ ಲಾಕರ್ ಅಥವಾ ಬೀರುವಿನ ಮುಖವನ್ನು ಉತ್ತರ ಅಥವಾ ಪಶ್ಚಿಮದ ಕಡೆಗೆ ತೆರೆದಿಡಬೇಕು. ಇದರಿಂದ ತಿಜೋರಿಯ ಬಾಗಿಲು ಪೂರ್ವಕ್ಕೆ ಓಪನ್ ಆಗುತ್ತದೆ. ಈ ರೀತಿ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ ಮತ್ತು ಬೀರುವಿನೊಳಗೆ ದುಡ್ಡು ತುಂಬುತ್ತದೆ. ಇನ್ನು ಮನೆಯಲ್ಲಿ ಬೀರುವನ್ನು ಎಲ್ಲಿಡಬಹುದು? ಮಲಗುವ ಕೋಣೆಯಲ್ಲಿ ವಾರ್ಡ್ರೋಬನ್ನು ಇರಿಸುವಾಗ ಗೋಡೆಯೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿರದಂತೆ ಸ್ಥಳದಲ್ಲಿ ಇಡಬೇಕು. ಬೀರು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕು. ಬೀರುವನ್ನು ಎಂದಿಗೂ ಖಾಲಿ ಇಡಬಾರದು, ಅದು ಅಶುಭಕರವಾಗುತ್ತದೆ. ಸ್ವಲ್ಪ ಹಣ ಅಥವಾ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳಬೇಕು. ವಾಸ್ತು ಪ್ರಕಾರ ಕಬ್ಬಿಣ ಅಥವಾ ಮರದಿಂದ ಮಾಡಲ್ಪಟ್ಟ ಬೀರುವನ್ನು ಬಳಸುವುದು ಉತ್ತಮವಾಗಿ ಇರುತ್ತದೆ. ಆದ್ದರಿಂದ ಬೀರುವನ್ನು ಇಡುವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೆಯ ಬೀರುವಿನೊಳಗೆ ವಾಸ್ತು ಪ್ರತಿಮೆಯನ್ನು ಇಟ್ಟರೆ ತುಂಬನೇ ಒಳ್ಳೆಯದು. ವಾಸ್ತು ಪ್ರತಿಮೆಗಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಕೊರಿಯರ್ ಮಾಡುವ ಮುಖಾಂತರ ನಿಮಗೆ ವಾಸ್ತು ದೋಷ ನಿವಾರಣಾ ಪ್ರತಿಮೆಗಳನ್ನು ನೀಡುತ್ತಾರೆ. ಸಾವಿರಾರು ಜನ ಅನೇಕ ಕಷ್ಟಗಳನ್ನು ಇವರ ಹತ್ರ ಹೇಳಿಕೊಂಡು ಪರಿಹಾರವನ್ನು ಕೂಡ ಪಡೆದುಕೊಂಡಿದ್ದಾರೆ.